ಫ್ಯೂರಿಯೋಸಾ ಎ ಮ್ಯಾಡ್ ಮ್ಯಾಕ್ಸ್ ಸಾಗಾ ಇದು ಜಾರ್ಜ್ ಮಿಲ್ಲರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಆಲ್ಸೋ ಇದು ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಏನಿದೆ ಅದರ ಪ್ರೀಕ್ವೆಲ್. ಆಕ್ಚುಲಿ ಫ್ಯೂರಿ ರೋಡ್ನಲ್ಲಿ ಫ್ಯೂರಿಯೋಸಾ ಅನ್ನೋ ಕ್ಯಾರೆಕ್ಟರ್ನ ಜನ ತುಂಬ ಇಷ್ಟಪಟ್ಟಿದ್ರು. ಅವಳ ಕಥೆ ಏನು, ಈ ಸ್ಟೇಜ್ಗೆ ಅವಳು ಹೇಗೆ ತಲುಪಿದ್ಲು ಅನ್ನೋದಕ್ಕೆ ರೀಸನ್ ಏನು ಅನ್ನೋದ್ರ ಸುತ್ತ ಡಿಸ್ಕಷನ್ಗಳು ನಡೀತಾನೆ ಇದ್ವು. ಸೊ ಈ ಸಿನಿಮಾ ಆ ಕ್ಯಾರೆಕ್ಟರ್ನ ಮೇಲಷ್ಟೇ ಫೋಕಸ್ ಆಗಿದೆ. ಅವಳ ಸ್ಟೋರಿ ಏನು, ಅವಳ ಲೈಫಲ್ಲಿ ಏನೇನಾಯಿತು, ತನ್ನ ಸಣ್ಣ ವಯಸ್ಸಿನಿಂದ ಈ ಸ್ಟೇಜ್ಗೆ ಹೇಗೆ ತಲುಪಿದ್ರು ಅನ್ನೋದನ್ನೆಲ್ಲ ಈ ಸಿನಿಮಾ ನಮಗೆ ತೋರಿಸ್ಕೊಡುತ್ತೆ. ಇದರ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿರೋದೆಲ್ಲ ಪಾಸಿಟಿವ್ ಏನೇ ಅಂತ ಹೇಳ್ಬೋದು. ಇಲ್ಲಿ ನೆಗೆಟಿವ್ಸ್ ಇಲ್ಲ ಅಂತಲ್ಲ, ಇದಾವೆ, ಅವು ತೊಂದರೆನೂ ಕೊಟ್ಟಿದ್ದಾವೆ, ಅವುಗಳ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಸಿನಿಮಾದಲ್ಲಿ ಮೇಜರ್ ಆಗಿ ಏನೇನು ಅಂಶಗಳ ಬಗ್ಗೆ ನಾವು ಮಾತಾಡ್ತೀವಿ ಅವೆಲ್ಲವೂ ಇಲ್ಲಿ A1 ಆಗಿದ್ವು. ಅಫ್ಕೋರ್ಸ್ ಫ್ಯೂರಿ ರೋಡ್ ಅಂದ ತಕ್ಷಣ ಮೊದಲು ನೆನಪಿಗೆ ಬರೋದೇ ಅಲ್ಲಿದ್ದಂಥ ಆ ಆ್ಯಕ್ಷನ್. ಆಲ್ಮೋಸ್ಟ್ ಉಸಿರಾಡೋದಕ್ಕೆ ಸಮಯ ಕೊಡೋದ ಹಾಗೆ ಕಂಟಿನ್ಯೂಸ್ ಆಗಿ ಇಡೀ ಸಿನಿಮಾ ತುಂಬ ಅದನ್ನು ನೋಡಿದ್ವಿ. ಅಂಡ್ ಅದನ್ನು ಅಷ್ಟೇ ಯೂನಿಕ್ ಆಗಿ ರಿಯಲಿಸ್ಟಿಕ್ ಆಗಿ ಡಿಸೈನ್ ಮಾಡಿದ್ರು. ಸೊ ಈಗ ಈ ಸಿನಿಮಾ ನೋಡೋದಕ್ಕೆ ಹೋಗೋರು ಅದೇ ರೀತಿಯ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಆ್ಯಂಡ್ ಫಿಲ್ಮ್ ಮೇಕರ್ ಕೂಡ ಆಲ್ರೆಡಿ ಸಕ್ಸಸ್ ಸಿಕ್ಕಿರೋದ್ರಿಂದ ಅದೇ ರೀತಿಯ ಫಾರ್ಮುಲಾಗೆ, ಅದೇ ಪ್ಲ್ಯಾನ್ಗೆ ಮೊರೆ ಹೋಗ್ತಾರೆ. ಬಟ್ ಇಲ್ಲಿ ಅದಾಗಿಲ್ಲ. ಮಿಲ್ಲರ್ ಅವರು ತಮ್ಮ ಸಿನಿಮಾವನ್ನು ಇಮಿಟೇಟ್ ಮಾಡೋದಕ್ಕೆ ನೋಡಿಲ್ಲ, ರೀಕ್ರಿಯೇಟ್ ಮಾಡೋದಕ್ಕೆ ನೋಡಿಲ್ಲ. ಹಾನೆಸ್ಟ್ ಆಗಿ ಅದರಿಂದ ಸ್ವಲ್ಪ ಹೊರಗೆ ಬಂದು ಫ್ಯೂರಿಯೋಸಾ ಅನ್ನೋ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸೋದಕ್ಕೆ ನೋಡಿದ್ದಾರೆ. ಅವಳಿಗೆ ಅಂತ, ಅವಳ ಕಥೆಗೆ ಅಂತ, ಆ ಕಥೆಯ ಇಂಪಾರ್ಟೆಂಟ್ ಫೇಸ್ಗಳಿಗೆ ಸಮಯ ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ನೋಡಿಲ್ಲ. ಆ್ಯಂಡ್ ಅದು ಸ್ಪೆಷಲಿ ಆಫ್ಟರ್ ಫ್ಯೂರಿ ರೋಡ್ ಅದೊಂದು ಡೇರಿಂಗ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಇಲ್ಲ ಸಕ್ಸಸ್ ಓಕೆ, ಎಂಗೇಜಿಂಗ್ ಆಗಿರಬೇಕು ಓಕೆ, ಬಟ್ ಹಂಗಂತ ನಾನು ಈ ಫೇಸ್ಗಳನ್ನು ಹಾರಿಸೋದಕ್ಕೆ ಇಷ್ಟಪಡಲ್ಲ. ಅವುಗಳನ್ನು ಫುಲ್ ಫ್ಲೆಜ್ಡ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಆ ಥಾಟ್ಗೇನೆ ಒಂದು ಅಪ್ರಿಷಿಯೇಷನ್ ಬರಬೇಕು. ಅದನ್ನು ಒಂದಷ್ಟು ಕಡೆ ಬಿಟ್ಟು ಇನ್ನೆಲ್ಲ ಕಡೆನೂ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅವಳ ಕಥೆನೂ ಹೇಳ್ತಾ, ಅಲ್ಲಿ ಅವಳಿಗೆ ಸಮಯನೂ ಕೊಡ್ತಾ, ಆ್ಯಕ್ಷನ್ಗೆ ಅಂತ ಈ ಕಡೆ ಒಂದಷ್ಟು ಪ್ಲಾಟ್ಗಳನ್ನು ಬಿಲ್ಡ್ ಮಾಡ್ತಾ, ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ, ಹಾಗೆ ಫ್ಯೂರಿ ರೋಡಲ್ಲಿ ಇರುವಂಥ ಹಲವಾರು ಎಲಿಮೆಂಟ್ಗಳಿಗೆ ಒಂದು ಕನೆಕ್ಷನ್ ಅಂತಲೂ ಕೊಡ್ತಾ ಅದನ್ನು ಮುಂದೆ ತಗೊಂಡು ಹೋಗಿದ್ದಾರೆ. ಇವೆಲ್ಲ ನನಗೆ ಇಷ್ಟ ಆದವು. ಬಿಕಾಸ್ ಅದು ಕಷ್ಟ, ಯಾಕಂದರೆ ಇದು ಪ್ರೀಕ್ವೆಲ್. ಇದರ ನಂತರ ಅಥವಾ ಇದರ ಕೊನೆಯಲ್ಲಿ ನಮ್ಮ ಫ್ಯೂರಿಯೋಸಾ ಹೇಗೆ ಕಾಣ್ತಾಳೆ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಡೆಸ್ಟಿನೇಷನ್ ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾವಷ್ಟು ಎಕ್ಸೈಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಫ್ಯೂರಿಯೋಸಾದ ಒಂದು ಕೈ ಕಟ್ಟಾಗತ್ತೆ, ಅದು ಆಗತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸಿನಿಮಾದ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಆಗಲೇಬೇಕು ಅಲ್ವಾ? ಸೊ ಅಂಥ ಮೂಮೆಂಟ್ಗಳು ನಮ್ಮನ್ನು ಆಶ್ಚರ್ಯ ಪಡಿಸೋದಿಲ್ಲ, ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ. ಸೊ ಅಂಥವೆಲ್ಲ ಇಲ್ಲದೆ ಇದ್ದಾಗ ಅದನ್ನು ಇಂಪ್ಯಾಕ್ಟ್ಫುಲ್ ಆಗಿ ಮಾಡೋದು ಕಷ್ಟದ ಕೆಲಸ ಆಗುತ್ತೆ. ಬಟ್ ಸ್ಟಿಲ್ ಅವರು ಆ ರೀತಿಯ ಅಂಶಗಳನ್ನೆಲ್ಲ ಚೆನ್ನಾಗೇ ಮುಂದೆ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಮೇನ್ಲಿ ಆ ಹಸಿರು ಅನ್ನೋದಕ್ಕೆ ಕೊಟ್ಟಿರುವಂಥ ಕ್ಲೋಜರ್, ಫ್ಯೂರಿ ರೋಡಲ್ಲಿ ಕೊನೆಗೆ ಕೊಡೋ ಮೆಸೇಜ್ ಏನೇ ಅದು ಅತಿ ಸಟಲ್ ಆಗಿ ಇಡೀ ಸಿನಿಮಾನೇ ನಮಗೊಂದು ಮಿರರ್ ಇದ್ದ ಹಾಗೆ ಆಗ್ಬಿಡುತ್ತೆ. ಎಲ್ಲಿಗೋ ಹೋಗಿ ಏನನ್ನೋ ಹುಡುಕ್ಬೇಡಿ, ಇರೋದನ್ನೇ ಚೆನ್ನಾಗಿ ನೋಡ್ಕೊಳ್ಳಿ, ಅಲ್ಲೇ ಇರಿ, ಅದೇ ನಿಮ್ಮ ಮನೆ ಅಂತ. ಅದರ ಶುರು ಕೂಡ ಇಲ್ಲಾಗತ್ತೆ. ಏನೇ ಆ ವಿಲನ್ ಕ್ಯಾರೆಕ್ಟರ್ನ ಎಂಡ್ ಮಾಡಿದ ರೀತಿ ಚೆನ್ನಾಗಿತ್ತು. ಒಂದು ಒಳ್ಳೆ ಫೀಲಿಂಗ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅದನ್ನು ನೋಡಿದ ತಕ್ಷಣ. ಇನ್ನು ಟೆಕ್ನಿಕಾಲಿಟೀಸ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಆಲ್ಮೋಸ್ಟ್ 9 ವರ್ಷದ ಹಿಂದೆನೇ ಅವರು ಇವೆಲ್ಲವನ್ನು ಅಚೀವ್ ಮಾಡಿದ್ದಾರೆ. ಟ್ರೈಲರ್ ನೋಡಿದಾಗ ಒಂದೆರಡು ಫ್ರೇಮ್ ಸ್ವಲ್ಪ ಆಡ್ ಆಗಿ ಕಂಡ್ವು, ಅದು ಸಿನಿಮಾದಲ್ಲೂ ಹಾಗೇ ಇದೆ ಸರ್ಪ್ರೈಸಿಂಗ್ಲಿ. ಬಿಟ್ಟರೆ ಇನ್ನೆಲ್ಲವೂ ತುಂಬ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದ್ದಾವೆ. ಸ್ಪೆಷಲಿ ಬುಲೆಟ್ ಫಾರ್ಮ್ ಫೈಟ್ ಸೀಕ್ವೆನ್ಸ್ ಸಖತ್ತಾಗಿತ್ತು, ಇಷ್ಟ ಆಯಿತು. ಇನ್ನು ಪರ್ಫಾರ್ಮೆನ್ಸ್ ಅಂತ ತೊಗೊಂಡ್ರೆ ಕ್ರಿಸ್ ಹೆಮ್ಸ್ವರ್ತ್ ಅವರು ತಿಂದು ಬಿಸಾಕಿದ್ದಾರೆ. ಆ ಕ್ಯಾರೆಕ್ಟರೇನೇ ಒಂಥರ ಇದೆ, ಅದನ್ನು ಡಿಸೈನ್ ಮಾಡಿರೋ ರೀತಿ ಕೂಡ ಅಷ್ಟೇ. ಅದನ್ನು ಅವರು ತಮ್ಮ ಆ್ಯಕ್ಸೆಂಟ್ನಿಂದ, ಬಾಡಿ ಲ್ಯಾಂಗ್ವೇಜ್ನಿಂದ, ಡೈಲಾಗ್ ಡೆಲಿವರಿಯಿಂದ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ನಮಗೆ ತಲುಪಿಸಿದ್ದಾರೆ ಅಂತ ಹೇಳ್ಬೋದು. ಅರೇ ಇವನೇನು ಗುರು, ಸರಿ ಬಿಡು ಗುರು, ಹೋಗಲಿ, ಯಾಕೆ ಗೋಳೈಕೋತೀಯ ಅನ್ನೋ ಥರದ ಫೀಲಿಂಗ್ ಬರ್ತಾ ಇರುತ್ತೆ. ಅಂದರೆ ಈ ಕಡೆ ಫ್ಯೂರಿಯೋಸಾ ಕ್ಯಾರೆಕ್ಟರ್ ಜೊತೆಗೆ ನಮ್ಮನ್ನು ಹೆಲ್ಪ್ಲೆಸ್ ಮಾಡಿಬಿಡುತ್ತೆ ಆ ಕ್ಯಾರೆಕ್ಟರ್. ಆ್ಯಂಡ್ ಹಂಗೆ ಅನ್ಸೋದಕ್ಕೆ ಮುಖ್ಯ ಕಾರಣ ಕ್ರಿಸ್ ಹೆಮ್ಸ್ವರ್ತ್ ಅವರ ಪರ್ಫಾರ್ಮೆನ್ಸ್ ಅಂತಲೇ ಹೇಳಬೇಕು. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ ಅದು ಇಲ್ಲಿನ ಸ್ಕ್ರೀನ್ ಪ್ಲೇ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಆಗಲೇ ಹೇಳಿದ ಹಾಗೆ ಇದನ್ನು ಡಿಫ್ರೆಂಟ್ ಫೇಸಸ್ ಆಫ್ ಫ್ಯೂರಿಯೋಸಾ ಅನ್ನೋ ಥರ ಡೈರೆಕ್ಟರ್ ಅವರು ಟ್ರೀಟ್ ಮಾಡಿದ್ದಾರೆ. ಸೊ ಅದರಿಂದ ಸಿನಿಮಾದಲ್ಲಿ ಕಥೆ ಜಂಪ್ ಆಗುತ್ತೆ. ಫ್ಯೂರಿ ರೋಡ್ ಥರ 2 ದಿನದಲ್ಲಿ ನಡೆಯುವಂಥ ಕಥೆ ಅಲ್ಲ. ಸೊ ಅದರಿಂದ ನಮಗೆ ಇದರ ಸ್ಕ್ರೀನ್ ಪ್ಲೇ ಅಥವಾ ಸಿನಿಮಾದ ಜೊತೆ ಇರೋ ಒಂದು ಕನೆಕ್ಷನ್ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಒಂದು ಸಿನಿಮಾದ ಇಂಪ್ಯಾಕ್ಟ್ ಅಂತ ನಾವೇನು ಹೇಳ್ತೀವಿ ಅದರದ್ದು ಒಂದು ಗ್ರಾಫ್ ಅಂತ ಇರುತ್ತೆ. ಸೊ ಇಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಮೇನ್ಲಿ ಅದಾಗಿರೋದು ಇವರ ಸ್ಕ್ರೀನ್ ಪ್ಲೇ ಚಾಯ್ಸಿಂದ. ಕತೆ ಹಿಂಗಿದೆ, ಆ್ಯಂಡ್ ನಾವು ಫ್ಯೂರಿ ರೋಡಲ್ಲಿರೋ ಸ್ಟಾರ್ಟಿಂಗ್ ಪಾಯಿಂಟ್ನ ಮುಟ್ಟಬೇಕು ಅನ್ನೋದು ಗೊತ್ತಿದ್ರು ಸಹ ಅಲ್ಲಲ್ಲಿ ನಾನು ಡಿಸ್ಕನೆಕ್ಟ್ ಆದೆ. ಆಲ್ಸೋ ಇಲ್ಲಿ ಇದನ್ನು, ಈ ಫೇಸ್ನ, ಈ ಸೀಕ್ವೆನ್ಸ್ಗಳನ್ನು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನೋ ಫೀಲಿಂಗ್ ಕೂಡ ಬಂತು. ಒಂಚೂರು ರಿಪಿಟೇಟಿವ್ ಅಂತಲೂ ಅನಿಸ್ತು. ಸ್ಪೆಷಲಿ ಫ್ಯೂರಿ ರೋಡ್ ಅನ್ನೋದು ತಲೆಯಲ್ಲಿ ಇದ್ದು ಹೋಗೋರಿಗೆ ಇದು ಸ್ವಲ್ಪ ಡಿಸಪಾಯಿಂಟ್ ಮಾಡುತ್ತೆ, ಅಲ್ಲಲ್ಲಿ ಬೋರಿಂಗ್ ಅಂತಲೂ ಅನಿಸ್ಬೋದು.
ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಇದು ಫ್ಯೂರಿ ರೋಡ್ ಥರದ ಸಿನಿಮಾ ಅಲ್ಲ. ಇಲ್ಲಿ ಡ್ರಾಮಾಗೆ ಜಾಗ ಕೊಟ್ಟಿದ್ದಾರೆ, ಹಾನೆಸ್ಟ್ ಆಗಿ ಅವಳ ಕಥೆಯನ್ನ ಹೇಳಿದ್ದಾರೆ. ಸೊ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ ನೋಡೋದಕ್ಕೆ. ಅದನ್ನು ತಗೊಂಡು ಆಕ್ಷನ್ ನೋಡೋಕೆ ಹೋಗೋರು ಖಂಡಿತ ಸಿನಿಮಾಗೆ ಹೋಗಿ ಅಂತ ಹೇಳ್ತೀನಿ. ಫ್ಯೂರಿಯೋಸಾ ಅನ್ನೋ ಒಂದು ಕ್ಯಾರೆಕ್ಟರ್ ಇನ್ನ ನಿಮಗೆ ಹತ್ರ ಆಗುತ್ತೆ, ನೆನಪಲ್ಲಿ ಉಳಿಯುತ್ತೆ ಕೂಡ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಇದು ಹೇಗನಿಸ್ತು ಅನ್ನೋದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.